ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಇವಾಗ ನಾನು ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಟೀ ಕುಡಿಯೋ ಟೈಮು, ಹಂಗಾಗಿ ಇವಾಗ ಯಾಕೋ ಮೂಡೇ ಇಲ್ಲ ಒಂದು ವಾರದಿಂದ ವ್ಲಾಗ್ಸ್ನ ಮಾಡೋಣ ಅಂತ ಹೇಳಿ. ಆದರೂ ಯಾಕೋ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೂ ಇವತ್ತು ಯಾಕೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಯಾಕೋ ವಿಡಿಯೋಸ್ ಮಾಡೋದಕ್ಕೆ ಬೇಜಾರಾಗಿದೆ. ಯಾಕೆ ಅಂತ ನೀವೇ ತಿಳ್ಕೊಬೇಕು. ಓಕೆ, ಇವಾಗ ಕಾಫಿ ಕುಡಿದು ಆನಂತರ ಏನು ಎತ್ತ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತ ಅಂದರೆ ನಾನು ಯೂಟ್ಯೂಬ್ ಶುರು ಮಾಡಿ ಸುಮಾರು 6 ತಿಂಗಳಾಗ್ತಾ ಬರ್ತಾಯಿದೆ. ಇದರಲ್ಲೇ ಗೊತ್ತಾಗುತ್ತೆ ಯಾಕೆ ಅಂತ. ಎಷ್ಟು ವೀಡಿಯೋಸ್ಗಳಾಗ್ತಿದ್ದೀನಿ, ಆದ್ರೂ ಯಾರು ಸರಿಯಾಗಿ ಕಮೆಂಟ್ ಕೂಡ ಮಾಡ್ತಾಯಿಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಯೂಟ್ಯೂಬ್ ಮಾಡೋದೇ ಬೇಜಾರಾಗ್ಬಿಟ್ಟಿದೆ ನನಗೆ. ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಯಾಕೆ ಅಂತ ತುಂಬ ಜನ ಯೂಟ್ಯೂಬಿಗೆ ಬರ್ತಾಯಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಚೆನ್ನಾಗಿ ಅವ್ರ ಚಾನಲ್ ಗ್ರೋ ಆಗ್ತಾನೇ ಇದೆ. ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಆಗ್ತಾಯಿದ್ದಾರೆ. ಬಟ್ ಆದರೆ ನನ್ನ ಚಾನಲಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಚಾನಲ್ಲೇ ಚೆನ್ನಾಗಿಲ್ವಾ ಅಥವಾ ನನ್ನ ಚಾನಲ್ ಹೆಸರೇ ಸರಿಯಾಗಿಲ್ವಾ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಮಾತ್ರ ಬೇಜಾರಾಗೋಗಿದೆ ನನಗೆ. ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಸ್ಟಾಪ್ ಮಾಡಿದ್ರೂ ಕೂಡ ನನಗೆ ಏನೋ ಒಂಥರ ಯೂಟ್ಯೂಬ್ ಸ್ಟಾಪ್ ಮಾಡೋದಕ್ಕೂ ಒಂಥರ ಇಷ್ಟ ಇಲ್ಲ. ಬಟ್ ಆದ್ರೂ ಜನನು ನನ್ನ ವೀಡಿಯೋಸ್ ನೋಡಿ ಒಪ್ಕೊಳ್ತಾರೋ ಇಲ್ವೋ ಅನ್ನೋ ಇದ್ರ ಮೇಲೆ ನಾನು ಯೂಟ್ಯೂಬ್ ಶುರು ಮಾಡಿದೆ. ಆದರೂ ಜನ ಇಷ್ಟ ಆಗ್ತಾ ಇಲ್ವೇನೋ ಅಂತ ಗೊತ್ತಾಗ್ತಾ ಇಲ್ಲ. ಸಬ್ಸ್ಕ್ರೈಬರ್ ತುಂಬಾ ನಿಧಾನಕ್ಕೆ ಆಗ್ತಾಯಿರ್ತಾರೆ, ಮತ್ತು ವ್ಯೂಸ್ ಕೂಡ ಅಷ್ಟೇ ಗ್ರೋತ್ ಆಗ್ತಾಯಿಲ್ಲ ಅನ್ನೋದೇ ಬೇಜಾರಾಗ್ತಿದೆ. ಸಂಜೆ ಈವ್ನಿಂಗ್ಗೆ ಅಂತ ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ಅದನ್ನು ಮನೇಲೇ ಕೂಡ ಮಾಡ್ಕೊಂಡಿದ್ದೆ. ಚೆನ್ನಾಗಿ 1-2 ಸಲ 3 ಸಲ ತೊಳ್ಕೊಂಡ್ಬಿಟ್ಟು ಇವಾಗ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಮೊಳಕೆ ಕಟ್ಟಿರುವಂಥ ಕಾಳನ್ನು ಸೇರಿಸ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಚೆನ್ನಾಗಿ ನೀರೆಲ್ಲ ಇಂಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಮೊಳಕೆ ಕಟ್ಟಿರುವಂಥ ಕಾಳಲ್ಲಿ ನೀರೆಲ್ಲ ಇಂಗಿದ್ರೆ ಮಾತ್ರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಾಂಬಾರು ಒಂಥರ ಅಷ್ಟು ರುಚಿ ಅನಿಸೋದಿಲ್ಲ. ಆದರೆ ನಮ್ಮ ಕಡೆ ಮಾಡೋ ಥರ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಟೇಸ್ಟ್ ಕೂಡ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ನಾನು ಅಂದ್ಕೊಂಡಿದ್ದೆ ಒಂದು, ಆದರೆ ಆಗ್ತಾ ಇರೋದೇ ಒಂದು. ಯಾಕೆ ಅಂತ ಅಂದರೆ ನಾನು ನನ್ನ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಥಂಬ್ನೇಲಲ್ಲಿ ಏನು ಹೇಳಿದ್ದೀನಿ ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಅಡುಗೆ ಮಾಡ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನಾನು ತುಂಬಾ ಇಂಟ್ರೆಸ್ಟಿಂಗಾಗಿ ನಾನು ವಿಡಿಯೋ ಮಾಡಿದೆ. ಯೂಟ್ಯೂಬ್ ಕೂಡ ಮಾಡೋಣ ಅಂತ ಅಂದ್ಕೊಂಡೇ ಬಂದಿದ್ದು. ತುಂಬಾ ಇಷ್ಟ ಆಯಿತು. ಇದ್ರ ಬಗ್ಗೆ ನನಗೆ ಆಸಕ್ತಿ ಇದ್ದಿದ್ದರಿಂದ ನಾನು ಮಾಡುವಂಥ ಕುಕ್ಕಿಂಗ್ ಎಲ್ಲ ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನನಗೆ ಯಾವ್ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಅಡುಗೆನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ನಾನು ಕುಕ್ಕಿಂಗ್ನ ಶುರು ಮಾಡಿದ್ದು. ಕಾಳನ್ನು ಇವಾಗ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕೂಡ ರುಚಿಗೆ ತಕ್ಕಷ್ಟನ್ನು ರುಚಿಗೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಒಗ್ಗರಣೆ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೇ ಮಾತಾಡ್ತಾ ಅಡುಗೆ ಕೂಡ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನನ್ನ ಯೂಟ್ಯೂಬನ್ನು ಶುರು ಮಾಡಿ ಇಲ್ಲಿಗೆ 6 ತಿಂಗಳಾಗ್ತಾ ಬರ್ತಾಯಿದೆ. ತುಂಬ ಬೇಸರ. ಯಾಕೆ ಅಂತ ಅಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ಅನ್ನೋದೇ ಬೇಜಾರಾಗ್ಬಿಟ್ಟಿದೆ. ಒಂದಿನ ಬಿಟ್ಟು ಒಂದಿನ ಹಾಕೋಣ ಅಂತ ಅಂದರೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಂಗಾಗಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆದ್ರೂ ನಾನು ಒಂದೆರಡು ದಿನ ಬಿಟ್ಟಾದರೂ ಕೂಡ ನಾನು ವೀಡಿಯೋಸ್ಗಳನ್ನ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಹಿಂಗೆ ಈ ರೀತಿ ಮಾಡಿಕೊಂಡು ನನ್ನ ಯೂಟ್ಯೂಬ್ ಜರ್ನಿನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ಸಾಯಂಕಾಲ ಆಗಿದ್ದರಿಂದ
ಏನಾದರೂ ಮಾತಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ವೀಡಿಯೋ ಮುಂದೆ. ಸೊ ಡೈರೆಕ್ಟಾಗಿ ಸರಿ ಕುಕ್ಕಿಂಗ್ ಆದರೂ ಮಾಡಿಕೊಂಡು ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಸೊ ಈಗ ಕುಕ್ಕರ್ ಕೂಡ ವಿಷಲ್ ಬಂದಾಯಿತು. ನಾನು ತೆಗೆದುಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು 2-3 ಟೇಬಲ್ ಸ್ಪೂನಷ್ಟು, ದಪ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ ಹಾಗೂ ಅರಿಶಿಣ. ಹಾಗೆ ಮಸಾಲೆಗೆ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಕಡಲೆಪಪ್ಪು ಒಂದು 2 ಟೇಬಲ್ ಸ್ಪೂನಷ್ಟು, 3 ಲವಂಗ, 2 ಚಕ್ಕೆ, 1 ಏಲಕ್ಕಿ, 1/4 ಟೀ ಸ್ಪೂನಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಮಸಾಲೆಯನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಆ ನಂತರ ವಿಷಲ್ ಹೋದ ನಂತರ ನಾನು ಈ ಮಸಾಲೆಯನ್ನು ಸೇರಿಸಿ ಸಾಂಬಾರನ್ನ ರೆಡಿ ಮಾಡ್ತೀನಿ. ಓಕೆ, ಇವಾಗ ಕಾಳು ಬೆಂದಿದೆಯಾ ಅಂತ ನೋಡಿ ಚೆಕ್ ಮಾಡ್ಕೊಳ್ತೀನಿ. ಈಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀನಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. 1-2-3 ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಇದ್ರೇ ತುಂಬ ಟೇಸ್ಟಿ ಸೂಪರಾಗಿರುತ್ತೆ. ಸೊ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ತುಂಬಾ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಸಾರಿ ಯೂಟ್ಯೂಬೇ ಮಾಡೋದು ಬೇಡ ಅಂತ ಅನ್ನಿಸುವಷ್ಟು ಬೇಜಾರಾಗ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಸೊ ಯಾರಿಗೆ ತಾನೇ ಬೇಜಾರಾಗಲ್ಲ. ಯಾವುದಾದ್ರೂ ಒಂದು ಕೆಲಸ ಶುರು ಮಾಡ್ತೀವಿ ಅಂದರೆ ಅದನ್ನು ನಾವು ಕಷ್ಟಪಟ್ಟು ಮುಂದೆ ಬಂದ್ರೇ ಮಾತ್ರ ಸಾಧ್ಯ. ಯಾವುದೇ ಒಂದು ಯೂಟ್ಯೂಬೇ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಕೆಲಸನೇ ಆಗಿರ್ಬೋದು. ಸೊ ಕಷ್ಟಪಟ್ರೇ ಮುಂದೆ ನಮ್ಮ ಸಾಧನೆನ ನಾವು ಎಲ್ಲರ ಮುಂದೆ ತೋರಿಸ್ಕೊಳಕ್ಕಾಗೋದು. ಸೊ ನಾವು ಏನೂ ಮಾಡಲಿಲ್ಲ ಅಂತ ಅಂದರೆ ಖಂಡಿತ ಅದು ಸಾಧನೆ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಇದು ಬದುಕಿ ಸತ್ತಿದ್ದಂಗೆ ಅಂತ ನನ್ನ ಅನಿಸಿಕೆ. ಸೊ ಈಗ ಹೀಗಿರಬೇಕಾದ್ರೆ ನಮ್ಮ ಲೈಫನ್ನು ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಕೆಲಸ ಇರಲೇಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಈಗ ಕುಕ್ಕರಿಂದ ನಾನು ಪಾತ್ರೆಗೆ ಸಾಂಬಾರನ್ನ ಸರ್ವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕುಕ್ಕರ್ನ ನೀಟಾಗಿ ತೊಳ್ಕೊಂಡು ಅದರಲ್ಲಿ ಅನ್ನ ಕೂಡ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಪಾತ್ರೆ ಹೆವಿ ಸಿಂಕಿಯಲ್ಲಿದ್ದರೆ ಪಾತ್ರೆ ತೊಳೆಯೋದು ತುಂಬ ಕಷ್ಟ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸಾರಿ ಪಾತ್ರೆ ತೊಳೆಯೋದೇ ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಡುತ್ತೆ. ಸೊ ಹಿಂಗೆ ಸರಿ ಅನ್ನ ಕೂಡ ಆಗಿದೆ ಕುಕ್ಕರಲ್ಲಿ. ಈಗ ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ನಾನು ಬಾಣಲಿನಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಮುದ್ದೆನ ಆದಷ್ಟು ಚೆನ್ನಾಗಿ ಜಡ್ಕೊಳ್ಬೇಕು, ಗಂಟುಗಳಿಲ್ಲದೆ ಇರೋ ಹಾಗೆ. ಇಲ್ಲ ಅಂದರೆ ಊಟ ಮಾಡಬೇಕಾದ್ರೆ ಗಂಟುಗಳು ಸಿಗ್ತಾಯಿದ್ರೆ ಅದು ಚೆನ್ನಾಗಿ ಆಗಿಲ್ಲ ಅಂತ ಅರ್ಥ. ಈ ರೀತಿ ಚೆನ್ನಾಗಿ ಗಂಟುಗಳನ್ನ ತೆಗಿಬೇಕು, ಆ ರೀತಿ ಜಡ್ಕೋಬೇಕು. ಆನಂತರ ಮುದ್ದೆ ಕಟ್ಟಬೇಕು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ